ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ರೆಸಿಪಿ ಇದು, ಹಾಗೂ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಓಕೆ, ಸ್ವೀಟ್ ಎಲ್ಲ ಯಾರಿಗೆ ಇಷ್ಟ ನೋಡಿ ಅವ್ರು ಇವಾಗಲೇ ಲೈಕ್ ಮಾಡಿ. ಇವಾಗ ನೋಡಿ ಇದು ಯಾವ ರೀತಿ ಬರುತ್ತೆ ಅಂದರೆ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಹೆಸಳು ರೀತಿ ಇರುತ್ತಂತ ಹೇಳ್ತಾರೆ ನೋಡಿ, ಆ ರೀತಿ ಇರುತ್ತೆ ಒಳಗಡೆ. ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಇದನ್ನು ಇವಾಗ ನಾನು ಯಾವ ರೀತಿ ಮಾಡೋದಂತ ಹೇಳ್ತೀನಿ, ಅದೇ ರೀತಿ ನೀವು ಟ್ರೈ ಮಾಡಿ. ಫಸ್ಟಿಗೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹೇಳ್ತೀವಿ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ. ಇಲ್ಲಿ ನಮಗೆ ಚಪಾತಿ ಹಿಟ್ಟುಗಿಂತ ಸಾಫ್ಟ್ ಅಲ್ಲ, ಸ್ವಲ್ಪ ಗಟ್ಟಿಯಾದ ಹಿಟ್ಟು ಬೇಕು. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಇದನ್ನು ಈ ರೀತಿ ಮಸಾಜ್ ಮಾಡ್ತಾ ಇದ್ದರೆ ಅದು ಮಿದ್ರೆ ನೀವು ಒಳ್ಳೆ ಹಿಟ್ಟು ನಿಮಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದನ್ನು ಟೈಟ್ ಹಿಟ್ಟು ನಮಗೆ ಇಲ್ಲಿ ಬೇಕು ನೋಡಿ. ಈ ರೀತಿ ಟೈಟಾದ ಹಿಟ್ಟು ಬೇಕು ನೋಡಿ. ತುಂಬ ಟೈಟ್ ಇದೆ ಇದು ಹಿಟ್ಟು, ನೋಡ್ಬೋದು ನೀವು, ಗಟ್ಟಿಯಾದ ಹಿಟ್ಟು. ಓಕೆ, ಈ ರೀತಿ ಮಾಡಬೇಕು ನೀವು ಇದನ್ನು. ಓಕೆ, ಇದನ್ನು ಇವಾಗ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕರೆಕ್ಟಾಗಿ ಇದನ್ನು ಮುಚ್ಚಿಡೋಣ. ಓಕೆ, ನೆಕ್ಸ್ಟ್ ಇವಾಗ ಒಂದು ಅರ್ಧ ಕಪ್ಪಷ್ಟು ಇನ್ನೊಮ್ಮೆ ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ತಗೊಳ್ಳಿ. ಅದಕ್ಕೆ ಬಿಸಿಯಾದ ಎಣ್ಣೆ ಹಾಕಬೇಕು. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನೀವು 1 ಕಪ್ಪಷ್ಟು ಎಣ್ಣೆ ಹಾಕಿದರೆ ಕರೆಕ್ಟ್ ಆಗುತ್ತೆ ಇದಕ್ಕೆ. ಓಕೆ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ಎಣ್ಣೆ ಬಿಸಿ ಇರೋದ್ರಿಂದ. ನೋಡಿ ಈ ರೀತಿ ಎಣ್ಣೆ ಕರೆಕ್ಟಾಗಿ ಎಲ್ಲನೂ ಹೀರ್ಕೊಳ್ಬೇಕು ಹಿಟ್ಟಿಗೆ. ನೀವು ನೋಡಿರ್ಬೋದು, ಬೇಕರಿಗಳಲ್ಲೆಲ್ಲ ಮಾಡುವಾಗ, ಯಾವುದಾದ್ರೂ ಕ್ರಿಸ್ಪಿ ಐಟಮ್ ಮಾಡುವಾಗ ಅದಕ್ಕೆ ಡಾಲ್ಡಾ ಎಲ್ಲ ಯೂಸ್ ಮಾಡ್ತಾರೆ, ವನಸ್ಪತಿ ಅಂತ ಹೇಳ್ತೀವಿ. ಮನೆಯಲ್ಲಿ ಹೆಚ್ಚಾಗಿ ಅದೆಲ್ಲ ಯೂಸ್ ಮಾಡಲ್ಲ. ಹಾಗಾಗಿ ಅದರ ಬದಲಿಗೆ ನಾವು ಇದನ್ನು ರೆಡಿ ಮಾಡೋದು. ಹಿಟ್ಟಿಗೆ ಚೆನ್ನಾಗಿ ಬಿಸಿ ಎಣ್ಣೆ ಹಾಕಿದರೆ ಡಾಲ್ಡಾ ರೀತಿ ನಿಮಗೆ ಬರುತ್ತೆ. ಯಾವುದೇ ತಿಂಡಿ ಅದರಲ್ಲಿ ನೀವು ಮಾಡ್ಬೋದು, ಕ್ರಿಸ್ಪಿ ಆಗುತ್ತೆ. ಓಕೆ ನೋಡಿ, ಇದು ಇನ್ನೂ ಕೂಡ ಸ್ವಲ್ಪ ನೋಡ್ಬೋದು. ಹಿಟ್ಟು ನಮಗಿಲ್ಲಿ ಸಾಫ್ಟ್ ಬೇಕು, ಇಲ್ಲಿ ಸ್ವಲ್ಪ ಗಟ್ಟಿ ಉಂಟು. ಇದಕ್ಕೆ ಎಣ್ಣೆ ಇನ್ನೂ ಕೂಡ ಸಾಕಾಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ಹಾಕಿ ಇದು ಚೆನ್ನಾಗಿ ಸಾಫ್ಟ್ ಬರೋವರೆಗೂ ನಾನು ಇದನ್ನು ಮಾಡ್ತೀನಿ ನೋಡಿ. ಇವಾಗ ಕರೆಕ್ಟಾಗಿ ಹಿಟ್ಟೆಲ್ಲ ಸಾಫ್ಟ್ ಬರುತ್ತೆ ನೋಡಿ, ಆ ರೀತಿ ಇದು ನಮಗೆ ಬರಬೇಕು. ಇದನ್ನು ಕೂಡ ನಾನು ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಒಂದು 5 ನಿಮಿಷ. ಅಷ್ಟರವರೆಗೂ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು. ನೀವು ಫ್ರೆಶ್ ಕಾಯಿ ತುರಿ ಕೂಡ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ತೊಗೊಳ್ಬೋದು. ಆದರೆ ಸ್ವಲ್ಪ ಜಾಸ್ತಿ ದಿನ ಇಡುವುದಾದರೆ ನೀವು ಒಣ ಕೊಬ್ಬರಿಯನ್ನೇ ಯೂಸ್ ಮಾಡಿ. ಅವತ್ತೇ ತಿನ್ನೋದಾದರೆ ನೀವು ಫ್ರೆಶ್ ಕಾಯಿ ತುರಿ ತೊಗೊಳ್ಬೋದು. ಓಕೆ, ಇವಾಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹುಡಿಯನ್ನು ಯೂಸ್ ಮಾಡಬೇಕು. ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಗೆ ಗ್ರೈಂಡ್ ಮಾಡಿದರೆ ಹುಡಿ ಆಗುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಸಕ್ಕರೆ ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ, ಆಮೇಲೆ ಸ್ವಲ್ಪ ನೋಡಿ ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಸಕ್ಕರೆ ಹುಡಿ ಉಂಟು ನೋಡಿ, ಅದನ್ನು ಜಾಸ್ತಿ ಹಾಕಿ, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಓಕೆ ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಹಿಟ್ಟಿನ ಕಡೆ ಹೋಗೋಣ. ಓಕೆ ನೋಡಿ, ಇದೆಲ್ಲ ಸಾಫ್ಟಾಗಿ ಚೆನ್ನಾಗಿದೆ, ಹಾಗೂ ಇದು ಕೂಡ ಕರೆಕ್ಟ್ ಇದೆ, ಗಟ್ಟಿ ಇರಬೇಕು ಇದು ನಮಗೆ. ಒಮ್ಮೆಲೆ ಸಾಫ್ಟ್ ಆಗ್ತಂದಾದರೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಇದು ಈಗ ನಾನು 2 ಭಾಗವಾಗಿದ್ದನ್ನು ವಿಂಗಡಿಸ್ತೀನಿ ನೋಡಿ. ಈ ರೀತಿ 2 ಭಾಗ ಮಾಡ್ತಾಯಿದ್ದೀನಿ ಇದರದ್ದು. ಇದರಲ್ಲಿ ಈಗ 1 ಭಾಗವನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ, ಎಣ್ಣೆ ಹಾಕಿ ಹಿಟ್ಟು ರೆಡಿ ಮಾಡಿದ್ವಿ ನೋಡಿ, ಅದರಲ್ಲಿ ಕೂಡ ನಾನು 2 ಭಾಗ ಮಾಡಿ ಒಂದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಅಗಲ ಮಾಡೋಣ. 1 ಭಾಗವನ್ನು ಇದರೊಳಗೆ ಹಾಕಿ ನೋಡಿ ಹೀಗೆ. ಇವಾಗ ಇದನ್ನು ಕರೆಕ್ಟಾಗಿ ಈ ರೀತಿ ಮುಚ್ಚಿ. ಓಕೆ, ನೋಡಿದ್ರಲ್ಲ ಹೀಗೆ. ಇವಾಗ ಇದನ್ನು ನಾನು ಲಾಟಿಸ್ತಾ ಇದ್ದೀನಿ.
ನೋಡಿ ಮೆಲ್ಲನೆ ಎಲ್ಲ ಕಡೆ ಒಳಗೆ ನಾವು ಹಾಕಿದ್ವಿ ನೋಡಿ, ಅದು ಎಲ್ಲ ಕಡೆ ಹರಡಲಿ ಅಂತ ಹೇಳಿ ಈ ರೀತಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದನ್ನು ಚಪಾತಿ ಯಾವ ರೀತಿ ಲಾಟ್ತೀವಿ ನೋಡಿ ಅದೇ ರೀತಿ ಲಾಟಿ, ತೆಳುವಾಗಿ ಲಾಟಿ ಆದಷ್ಟು. ಓಕೆ ನೋಡಿ, ಈ ರೀತಿ ಹೊರಗೆ ಬಂದರೂ ಕೂಡ ಏನಾಗಲ್ಲ ನೋಡಿ. ದೊಡ್ಡದಾಗಿ ತೆಳುವಾಗಿ ನಾನಿಲ್ಲಿ ಮಾಡಿದ್ದೀನಿ, ನೋಡ್ಬೋದು ನೀವು. ನೋಡಿ ಇವಾಗ ಇದನ್ನು ಈ ರೀತಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಈ ರೀತಿ ನೋಡಿದ್ರಲ್ಲ, ಈ ರೀತಿ ಫೋಲ್ಡ್ ಮಾಡಿ ಆಮೇಲೆ ಇದನ್ನು ನೋಡಿ ಈ ರೀತಿ ಉದ್ದನೆ ನಾವು ಲಾಟಬೇಕು ನೋಡಿ. ಹೀಗೆ ತೆಳುವಾಗಿ ಎಷ್ಟು ಉದ್ದ ಆಗುತ್ತೆ ನೋಡಿ ಅಷ್ಟು ಉದ್ದದಲ್ಲಿ ನೀವು ಇದನ್ನು ಮಾಡಬೇಕು. ಓಕೆ ನೋಡಿ, ಈ ರೀತಿ ನಾನು ಉದ್ದ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಫೋಲ್ಡ್ ಮಾಡಲಿಕ್ಕುಂಟು. ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಒಣ ಹಿಟ್ಟನ್ನು ಇದರ ಒಳಗೆ ಹಾಕೋಣ. ಇದರಿಂದ ಏನಾಗುತ್ತೆ, ನಾವು ಹೆಸಳು ರೀತಿ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಇದು. ಓಕೆ ನೋಡಿ, ಒಣ ಹಿಟ್ಟನ್ನು ಹಾಕಿದ್ದೀನಿ ನಾನು. ಆಮೇಲೆ ಇದನ್ನು ನೋಡಿ ಈ ರೀತಿ ರೌಂಡ್ ಆಗಿ ನೀವು ಮಾಡಿದರೆ ಆಯಿತು ನೋಡಿ. ಹೀಗೆ ನೋಡಿದ್ರಲ್ಲ, ಈ ರೀತಿ ಮಾಡಿದರೆ ಆಯ್ತು ಇದನ್ನು. ಆಮೇಲೆ ಇದರ ಎಂಡಿಗೆ ಉಂಟು ನೋಡಿ, ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಇದನ್ನು ಫೋಲ್ಡ್ ಮಾಡಿ, ಇದರಿಂದ ಇದು ಕರೆಕ್ಟಾಗಿ ಅಂಟುತ್ತೆ. ಓಕೆ ನೋಡಿ, ಈ ರೀತಿ. ಓಕೆ ನೋಡಿದ್ರಲ್ಲ, ಇದೇ ರೀತಿ ಎರಡನ್ನು ಕೂಡ ಮಾಡಿ ಆಮೇಲೆ ಇದನ್ನು ಇವಾಗ ನಾನು 3 ಕಟ್ ಮಾಡ್ತಾ ಇದ್ದೀನಿ. 1 2 3 ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿದು. ಈ ರೀತಿ ಬರಬೇಕು. ಆಮೇಲೆ ಸ್ವಲ್ಪ ಒಳಗಡೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಇದನ್ನು ಓಪನ್ ಮಾಡಬೇಕು ನೀವು ನೋಡಿ. ಈ ರೀತಿ ನೋಡಿ, ಹೀಗೆ ಒಂದು ಸೈಡಿಂದ ಮಾಡಿದ್ರೆ ಆಯ್ತು ನೀವು. ಆಮೇಲೆ ನಾವು ರೆಡಿ ಮಾಡಿದ್ವಿ ನೋಡಿ ಕೊಬ್ಬರಿದು ಮಿಕ್ಸರ್, ಅದನ್ನು ಇದರೊಳಗೆ ಹಾಕಿ. ಸ್ವೀಟ್ ಇಷ್ಟ ಇಲ್ಲದವರು ನೀವು ಇದರೊಳಗೆ ಖಾರ ಕೂಡ ಹಾಕಿ ತುಂಬಿಸ್ಬೋದು ಈ ರೀತಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ. ಓಕೆ ನೋಡಿ, ಈ ರೀತಿ ಕರೆಕ್ಟಾಗಿ ನೀವು ಕ್ಲೋಸ್ ಮಾಡಿದರೆ ಆಯ್ತಿದ್ದು ನೋಡಿದ್ರಲ್ಲ. ಆಮೇಲೆ ಮೆಲ್ಲನೆ, ತುಂಬ ಜೋರಾಗಿ ಮಾಡಬೇಡಿ, ಮೆಲ್ಲನೆ ಮೇಲಿಂದ ಇದನ್ನು ನೋಡಿ ಈ ರೀತಿ ಲಾಟಿಸಿದರೆ ಆಯಿತು ನೋಡಿ. ಹೀಗೆ ತುಂಬ ದೊಡ್ಡದಾಗಿ ಮಾಡಬೇಡಿ, ಸಣ್ಣದಾಗಿ ಇರಲಿ. ಓಕೆ ನೋಡಿ, ಹೀಗೆ ಇದೇ ರೀತಿ ಎಲ್ಲವನ್ನು ಕೂಡ ನೀವು ಮಾಡಬೇಕು ನೋಡಿದ್ರಲ್ಲ. ಇವಾಗ ನಾನು ಬೇಕಿದ್ರೆ ನಿಮಗೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಪ್ರೆಸ್ ಮಾಡಿ ಒಂದು ಸೈಡ್ಗೆ ಈ ರೀತಿ ಕರೆಕ್ಟಾಗಿ ಹೋಲ್ ತೆಗೀರಿ ನೋಡಿ. ಈ ರೀತಿ ಓಪನ್ ಆಗುತ್ತೆ ಇದು. ಆಮೇಲೆ ಕೊಬ್ಬರಿ ಮಿಕ್ಸ್ಚರ್ ಉಂಟು ನೋಡಿ, ಅದನ್ನು ಇದರೊಳಗೆ ಹಾಕಿ ಟೈಟ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ನೋಡಿ. ಹೀಗೆ ಆಮೇಲೆ ಇದನ್ನು ಲಾಟಿಸಿ. ಓಕೆ, ಇದೇ ರೀತಿ ಇವಾಗ ಎಲ್ಲವನ್ನು ನೀವು ಮಾಡಿದರೆ ಆಯಿತು ನೋಡಿ. ಎಲ್ಲವನ್ನು ಮಾಡಿ ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳೋಣ. ಬೇಕಿದ್ರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ಅಥವಾ ಈ ರೀತಿ ಕೂಡ ನೀವು ಮಾಡ್ಬೋದು. ಓಕೆ, ಇದನ್ನು ಇವಾಗ ಒಂದೊಂದಾಗಿ ಇದರ ಮೇಲೆ ಇಡೋಣ. ನೋಡಿದ್ರಲ್ಲ, ಇದೇ ರೀತಿ ಎರಡು ಸೈಡ್ ಕೂಡ ಕರೆಕ್ಟಾಗಿ ಕೆಂಪಾಗುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಇವಾಗ ಒಂದು ಸೈಡ್ ಫ್ರೈ ಆಗಲಿ, ನಾವು ಇದನ್ನು ಟರ್ನ್ ಮಾಡೋಣ. ಟರ್ನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಮೇಲಿಂದ ನೀವು ಈ ರೀತಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಆಮೇಲೆ ಇದನ್ನು ತಿರುಗಿಸಿ. ನೋಡಿ, ಕರೆಕ್ಟಾಗಿ ಬಂದಿದೆ ಇದು ಈ ರೀತಿ. ಇವಾಗ ಇನ್ನೊಂದು ಸೈಡ್ ಕೂಡ ಇದು ಕರೆಕ್ಟಾಗಿ ಫ್ರೈ ಆಗಲಿ, ಆಮೇಲೆ ಇದನ್ನು ನಾವು ತೆಗೆಯೋಣ. ಓಕೆ, ಇನ್ನೊಂದು ಸೈಡ್ ಕೂಡ ಇದು ಫ್ರೈ ಆಗಿದೆ ನೋಡ್ಬೋದು ನೀವು. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇದು ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ ಹಾಗೂ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಇಷ್ಟಪಡ್ತೀರಾ. ಮಕ್ಕಳು ಕೂಡ ಈ ಸ್ವೀಟ್ಸ್ ಇಷ್ಟಪಡ್ತಾರೆ. ಇದನ್ನು ನೀವು 1 ವಾರದವರೆಗೆ ಕೂಡ ಇಡ್ಬೋದು.
ಆದರೆ ಫ್ರೆಶ್ ಕೊಬ್ಬರಿ ಹಾಕಿದ್ದೀರಾದರೆ ಅಂದರೆ ಫ್ರೆಶ್ ನೀವು ಕಾಯಿ ತುರಿ ಹಾಕಿದ್ದೀರಾದರೆ ಬೇಗನೆ ನೀವು ಇದನ್ನು ಖಾಲಿ ಮಾಡಬೇಕಾಗುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಇದು. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.